ವಿಪರೀತ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಮತ್ತು ಮನೆಯಲ್ಲಿ ನೆಮ್ಮದಿ ಇಲ್ಲ. ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯ ಜಗಳಗಳು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಒಟ್ಟಿನಲ್ಲಿ ಮನೆಯಲ್ಲಿ ಯಾರೂ ನೆಮ್ಮದಿ ಇಲ್ಲ. ವಿಪರೀತವಾದಂತಹ ಮಾನಸಿಕ ಚಿಂತೆಗಳು ಹೆಚ್ಚಾಗ್ತಾ ಇದೆ ಗುರುಗಳೇ ಅನ್ನುವವರು ಮನೆಯಲ್ಲಿ ಈ ಒಂದು ದೀಪವನ್ನು, ಈ ವಿಧಾನವನ್ನು ಅನುಸರಿಸುವ ಮೂಲಕ ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನುವುದು ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಹಾಗಾದರೆ ಯಾವ ದೀಪ ಅದು, ಯಾವ ವಿಧಾನವನ್ನು ಅನುಸರಿಸಿ ನಾವು ದೀಪವನ್ನು ಹಚ್ಚಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಸ್ತ್ರೀ ಪುರುಷ ವಶೀಕರಣ ನೇರ ಕಾರ್ಯಸಿದ್ಧಿ ಆಗುವುದಕ್ಕಾಗಿ ಪ್ರಧಾನ ತಾಂತ್ರಿಕರು, ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಯಂತ್ರವನ್ನು ಕೇಳಿ ಸಿದ್ಧಿ ಮಾಡಿಸಿಕೊಳ್ಳಿ, ಶೀಘ್ರ ಕಾರ್ಯಗತವಾಗುತ್ತದೆ. ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ, ಮನೆ ಎಂದರೆ ಬೆಳಗ್ಗೆ ಸಂಜೆ ದೇವರಿಗೆ ದೀಪ ಹಚ್ಚಿದರೆ ವಿಶೇಷವಾದ ಕಳೆ. ದೇವರ ಮನೆಯಲ್ಲಿ ದೀಪ ಬೆಳಗದಾಗ ಮನಸ್ಸಿಗೆ ಅದೇನೋ ತೃಪ್ತಿ, ಸಮಾಧಾನ. ಆ ದೇವರ ಮುಂದೆ ಕಣ್ಮುಚ್ಚಿ ಕೂರುವ ಆ ಕ್ಷಣ ಎಲ್ಲವನ್ನು ಮರೆತು ದೇವರ ಧ್ಯಾನದಲ್ಲಿ ಮಗ್ನರಾಗಿರುತ್ತೇವೆ. ದೀಪ ಜ್ಞಾನದ ಸಂಕೇತ. ಕತ್ತಲನ್ನು ಹೋಗಲಾಡಿಸುವ ದೀಪ ಬೆಳಕು ನಮ್ಮಲ್ಲಿ ಹಾಗೂ ನಮ್ಮ ಬದುಕಿನಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸುತ್ತದೆ. ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ದೇವರಿಗೆ ದೀಪ ಹಚ್ಚುತ್ತೇವೆ. ಮನೆಯಲ್ಲಿ ಬೆಳಿಗ್ಗೆ ದೀಪ ಬೆಳಗಿ ಇತರ ಕೆಲಸದತ್ತ ಗಮನ ನೀಡುತ್ತೇವೆ. ದೇವರಿಗೆ ದೀಪ ಹಚ್ಚುವುದು ಹಿಂದೂ ಧರ್ಮದ ಸಂಪ್ರದಾಯ. ನಾವು ದೇವರಿಗೆ ದೀಪ ಹಚ್ಚುವಾಗ ಎಷ್ಟು ದೀಪ ಹಚ್ಚಬೇಕು, ಎಷ್ಟು ಬತ್ತಿಯನ್ನು ಹಾಕಬೇಕು ಅಂತ ಯೋಚನೆ ಮಾಡುತ್ತೇವೆ. ನೀವು ಹೆಚ್ಚು ದೀಪ ಬೆಳಗಿದಷ್ಟು ಮನೆ ಮತ್ತಷ್ಟು ಬೆಳಕಿನಿಂದ ಕೂಡಿರುತ್ತದೆ. ದೀಪಾವಳಿ ಮನೆಯಲ್ಲಿ ತುಂಬ ದೀಪ ಹಚ್ಚುತ್ತೇವೆ, ಆದರೆ ಸಾಮಾನ್ಯವಾಗಿ 1 ಅಥವಾ 2 ದೀಪ ಬೆಳಗುವುದು. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಶಿವ, ವಿಷ್ಣು, ಬ್ರಹ್ಮನ ಪೂಜಿಸಲಾಗುವುದು. ಅದೇ ರೀತಿ ತ್ರಿಶಕ್ತಿಗಳಾದ ದುರ್ಗೆ, ಲಕ್ಷ್ಮಿ, ಸರಸ್ವತಿಯನ್ನು ಪೂಜಿಸಲಾಗುವುದು. ಆದ್ದರಿಂದ ಮನೆಯಲ್ಲಿ ಸೂರ್ಯ ಹುಟ್ಟುವ ಮುನ್ನ 1 ದೀಪವನ್ನು ಬೆಳಗುವುದು ಒಳ್ಳೆಯದು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುವುದು, ಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ. ಇನ್ನು ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಗುರುಗಳೇ ಅನ್ನುವವರು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 4 ರಿಂದ 6 ದೇವತಾ ಕಾಲ, 6 ರಿಂದ 11 ಮಾನವ ಕಾಲ, 11 ರಿಂದ 4 ಪಿತೃ ಸಂಚಾರ ಕಾಲ, ನಂತರ ಅಸುರ ಕಾಲ. ದೇವರ ದೀಪವನ್ನು ದೇವಕಾಲದಲ್ಲಿ ಅಂದರೆ 6 ಗಂಟೆಯ ಒಳಗೆ ಹಚ್ಚುವುದು ಒಳ್ಳೆಯದು. ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿತ್ಯ ಜೀವನದಲ್ಲಿ ಮಾನವನ ಕಾಲದಲ್ಲಿ ದೀಪ ಹಚ್ಚಲಾಗುವುದು. ಇನ್ನು ಅಸುರ ಕಾಲದಲ್ಲಿ ಋಣಾತ್ಮಕ ಶಕ್ತಿಯನ್ನು ತಡೆಯಲು 5 ಗಂಟೆಯ ನಂತರ ದೀಪವನ್ನು ಹಚ್ಚಲಾಗುತ್ತದೆ. ಬೆಳಗ್ಗೆ ಎದ್ದಾಗ ಮೆದುಳು ಫ್ರೆಶ್ ಆಗಿರುತ್ತೆ, ಹೊಟ್ಟೆ ಖಾಲಿ ಇರುತ್ತೆ. ಸ್ನಾನದ ಬಳಿಕ ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು. ದೇವರ ಫೋಟೋದ ಮುಂದೆ ಇಟ್ಟು ಪೂಜಿಸಬೇಕು. ಈ ದೀಪಗಳನ್ನು ಪೂಜೆ ಮಾಡುವಾಗ ನೀವು ಪಿತೃಗಳ ಫೋಟೋಗೆ ದೀಪ ಹಚ್ಚುವುದು, ಪೂಜಿಸುವುದು ಮಾಡಬಹುದು. ಆದರೆ ಅವರ ಫೋಟೋಗಳನ್ನು ದೇವರ ಫೋಟೋಗಳ ಜೊತೆ ದೇವರ ಕೋಣೆಯಲ್ಲಿ ಇಡಬೇಕು. ಅವರ ಫೋಟೋಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇನ್ನು ಯಾವ ದೀಪವನ್ನು ಇಡಬೇಕು ಗುರುಗಳೇ ಅನ್ನುವವರು, ಕಾಮಾಕ್ಷಿ ದೀಪ ತುಂಬ ಪವಿತ್ರವಾದ ದೀಪವಾಗಿರುತ್ತೆ. ಕಾಮಾಕ್ಷಿ ದೀಪಕ್ಕೆ ದಪ್ಪವಾದ ಬತ್ತಿಯನ್ನು ಹಾಕಿ ಹಚ್ಚಬೇಕು. ಬತ್ತಿ ಎಷ್ಟು ನಿಧಾನವಾಗಿ ಸುಡುತ್ತದೋ ಅಷ್ಟು ಬೇಗ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಕಳೆದು ಹೋಗುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಯಿಂದ ಕೊರಗುತ್ತಿದ್ದರೂ, ಬಳಲುತ್ತಿದ್ದರೂ, ಹೇಳಿಕೊಳ್ಳಲಾಗದ ಘೋರ, ಗುಪ್ತ, ನಿಗೂಢ, ಕಠಿಣ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ಪ್ರಧಾನ ತಾಂತ್ರಿಕರು, ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರನ ನೀಡ್ತಾರೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.